ಕಾರ್ಯಾಚರಣೆ ಯಾವ ರೀತಿ ಆಗ್ತಾ ಇದೆ, ಕಾರ್ಮಿಕರ ರಕ್ಷಣೆ ಕಾರ್ಯಾಚರಣೆ ಯಾವ ರೀತಿ ಆಗ್ತಾ ಇದೆ, ಒಬ್ಬನನ್ನ ರೆಸ್ಕ್ಯೂ ಮಾಡಿಕೊಂಡು ಆಚೆ ಕರೆತರಲಾಗಿದೆ, ಆತನ ಪರಿಸ್ಥಿತಿ ಏನು, ಆ ಕುರಿತು ಮಾಹಿತಿಯನ್ನು ರಿಪಬ್ಲಿಕನ್ ನಿರಂತರವಾಗಿ ವರದಿಯ ಮೂಲಕ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದೆ. ಬಟ್ ಫಸ್ಟ್ ನಮಗೆ ಪ್ರಶ್ನೆ ಕಾಡ್ತಾ ಇರೋದು ಭೂಕುಸಿತಕ್ಕೆ ಕಾರಣ ಏನಿರಬಹುದು ಅಂತ. ನಿರಂತರ ಮಳೆಯಿಂದಾಗಿ ಮಣ್ಣು ಕುಸಿತ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಂಡಿರಲಿಲ್ವಾ ಈ ಪ್ರಶ್ನೆ ಇದೆ. ಓರ್ವ ಕಾರ್ಮಿಕನನ್ನ ಈಗ ರಕ್ಷಣೆ ಮಾಡಲಾಗಿದೆ, ಮತ್ತೋರ್ವ ಕಾರ್ಮಿಕ ಅಲ್ಲೇ ಸಿಲುಕಾಕಿಕೊಂಡಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಂಗಳೂರಲ್ಲಿ ಅತಿ ಹೆಚ್ಚು ಮಳೆ ಆದಂತಹ ಸಂದರ್ಭದಲ್ಲಿ ಅಥವಾ ನಿರಂತರವಾಗಿ ಮಳೆ ಆದ್ರೆ ಈ ರೀತಿ ಮಣ್ಣು ಕುಸಿತ ಆಗೋದು ಸಹಜ. ಮೇಲಿಂದ ಮೇಲೆ ಇಂಥ ಸುದ್ದಿಗಳು ಬರ್ತಾನೆ ಇರುತ್ತೆ. ಸಾಕಷ್ಟು ಅವಾಂತರಗಳು, ಅನಾಹುತಗಳು ಕೂಡ ಆಗೋಗಿದೆ. ಮಂಗಳೂರು ಅದಕ್ಕೆ ಸಾಕ್ಷಿ ಕೂಡ ಆಗಿದೆ. ಮೊನ್ನೆ ನಮಗೆ ನಿರಂತರ ಮಳೆಯಿಂದ ಪಕ್ಕದ ಮನೆ ಗೋಡೆ ಕುಸಿತು ಅಂತ ಒಂದೇ ಕುಟುಂಬದ 4 ಕಟ್ಟಡದಲ್ಲಿ, ಅಂದ್ರೆ ಅವ್ರ ಮನೆ ಬಿಲ್ಲೆ ಬಿತ್ತು ಆ ಕಟ್ಟಡ ಅನ್ನೋ ಕಾರಣಕ್ಕೆ 4 ಜನ ಸ್ಥಳದಲ್ಲಿ ಮೃತಪಟ್ಟಿದ್ರು, ಮನೆ ಒಳಗಡೆ ಇದ್ದವರು. ಹಾಗಾಗಿ ಸಹಜವಾಗಿ ಅಂತ ಆತಂಕ ಸೃಷ್ಟಿ ಆಗೇ ಇರುತ್ತೆ ಮಂಗಳೂರಲ್ಲಿ ಇಂಥ ಅವಘಡಗಳಾದಾಗ. ಬಟ್ ಇಲ್ಲ, ಆ ರೀತಿ ಪ್ರಾಣಹಾನಿ ಆದಂತೆ ಕಾಣಿಸ್ತಿಲ್ಲ. ಒಬ್ಬರನ್ನ ರಕ್ಷಣೆ ಮಾಡಲಾಗಿದೆ, ಮತ್ತೊಬ್ಬರು ಸಿಲುಕಾಕಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸ್ಪಾಟ್ ಇಂದ. ದಿನೇಶ್, ಎಕ್ಸಾಕ್ಟ್ಲಿ ಏನ್ ಕಾರಣ ಭೂಕುಸಿತ ಅಂದ್ರೆ ಕಟ್ಟಡ ಕುಸಿತಕ್ಕೆ? ಅಂದ್ರೆ ನವೀಕರಣ ಆಗ್ತಾ ಇತ್ತಾ ಅಥವಾ ಹೊಸ ಕಟ್ಟಡ ನಿರ್ಮಾಣ ಮಾಡ್ಲಾಗ್ತಾ ಇತ್ತಾ? ಮಳೆಯಿಂದ ಇಂಥದ್ದೊಂದು ಅನಾಹುತ ಆಗಿದೆಯಾ? ಸದ್ಯ ಅಲ್ಲಿನ ವಾಸ್ತವ ಪರಿಸ್ಥಿತಿ, ಮತ್ತೊಬ್ಬ ಕಾರ್ಮಿಕನ ರಕ್ಷಣೆ ಕಾರ್ಯಾಚರಣೆ ಯಾವ ರೀತಿ ಆಗ್ತಾ ಇದೆ? ಶ್ರುತಿ, ಏನು ಇದು ನವೀಕರಣ ಕಟ್ಟಡ ಅಲ್ಲ, ಹೊಸ ಕಟ್ಟಡ ಕಾಮಗಾರಿ ಆಗ್ತಾ ಇದ್ದಂಥದ್ದು. ಅಂದರೆ ರೋಹನ್ ಕಾರ್ಪೊರೇಷನ್ ಅವರಿಗೆ ಸೇರಿದಂಥ ಹೊಸ ಕಟ್ಟಡ ಬಲ್ಮಠ ರಸ್ತೆಯ ಪಕ್ಕದಲ್ಲೇ ಈ ಒಂದು ಹೊಸ ಏನು ಕಟ್ಟಡ ಆಗ್ತಾ ಇದ್ದಂಥದ್ದು. ಈ ಒಂದು ಕಟ್ಟಡ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಗುಡ್ಡ ಕುಸಿದು ಈ ಒಂದು ಇಬ್ಬರು ಮಣ್ಣಿನಡಿ ಸಿಲುಕಿದ್ದು. ಈಗಾಗಲೇ ಒಬ್ಬನನ್ನು ರಕ್ಷಣೆ ಕೂಡ ಮಾಡಲಾಗಿರುವಂಥದ್ದು. ಜೊತೆಗೆ ಇನ್ನೊಬ್ಬನ ರಕ್ಷಣೆಗೆ ಕೂಡ ಏನು ಇಲ್ಲಿನ ಜಿಲ್ಲಾಡಳಿತ ಸಾಹಸವನ್ನು ಪಡ್ತಾ ಇರುವಂಥದ್ದು. SDRF ಆಗಿರ್ಬೋದು, ಅಗ್ನಿಶಾಮಕ ದಳದವರಾಗಿರುವುದು. ಸ್ಥಳದಲ್ಲಿ ಮತ್ತೋರ್ವ ಕಾರ್ಮಿಕ ಏನಿದೆ ಅವನನ್ನು ಕೂಡ ಜೀವಂತವಾಗಿ ಹೊರತೆಗೆಯುವುದಕ್ಕೆ ಬಹಳಷ್ಟು ಏನು ಕಾರ್ಯಾಚರಣೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಮತ್ತು ಓರ್ವನನ್ನು ಈಗಾಗಲೇ ಜೀವಂತವಾಗಿ ಹೊರತೆಗೆದಾಗಿದೆ, ಅವನನ್ನು ಆಸ್ಪತ್ರೆಗೆ ಸಾಗಿಸಲು ಕೂಡ ಆಗಿರುವಂಥದ್ದು. ಹೀಗಾಗಿ ಮತ್ತೋರ್ವನನ್ನು ಕೂಡ ಜೀವಂತವಾಗಿ ಹೊರತೆಗೆಯುವ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಅಂದರೆ ಈ ಒಂದು ಘಟನೆ ಆಗಿರುವಂಥದ್ದು ಏನು ಕೊರೆದಂಥ ಒಂದು ಇದರಲ್ಲಿ, ಅಂದರೆ ಕಾಮಗಾರಿಗಾಗಿ ಮಣ್ಣನ್ನು ಕೊರೆಯಲಾಗಿತ್ತು. ಮಣ್ಣು ಕೊರೆದಂಥ ಸಂದರ್ಭದಲ್ಲಿ ಮೇಲ್ಭಾಗದ ಮಣ್ಣು ಕುಸಿದಿರುವಂಥದ್ದು. ಅಂದರೆ ಒಂದಷ್ಟು ಪ್ರಿಕಾಷನ್ಗಳನ್ನು ಕೂಡ ತೆಗೆದುಕೊಳ್ಳುವುದಕ್ಕೆ ಈ ಒಂದು ಕಾಮಗಾರಿಯವರು ಹಿಂದೆ ತೆಗೆದುಕೊಳ್ಳಿಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಒಂದಷ್ಟು ಜೋರಾದಂಥ ಮಳೆ ಆಗ್ತಾ ಇದೆ. ಮಳೆ ಸಂದರ್ಭದಲ್ಲಿ ಗುಡ್ಡ ಕುಸಿತ ಸಾಮಾನ್ಯ ಆಗಿರುವಂಥದ್ದು. ಆದರೆ ಇದೊಂದು ಗುಡ್ಡ ಅಲ್ಲ, ಕಾಮಗಾರಿಗಾಗಿ ಮಣ್ಣನ್ನು ಕೊರೆಯಲಾಗಿತ್ತು. ಹೀಗಾಗಿ ಮಣ್ಣು ಕೊರೆದು ಆ ಮೇಲ್ಭಾಗದ ಏನಿದೆ ಮಣ್ಣಿತ್ತು, ಕೊರೆದಂಥ ಮೇಲ್ಭಾಗ ಏನೈತೆ ಮೇಲ್ಭಾಗದ ಮಣ್ಣು ಕುಸಿಬಾರದು ಅಂತ ಟಾರ್ಪಾಲ್ಗಳನ್ನು ಹೊದಿಕೆ ಹಾಕಿದ್ರು. ಆದರೆ ಟಾರ್ಪಾಲ್ಗಳನ್ನು ಹೊದಿಕೆ ಹಾಕಿದ್ರು ಕೂಡ ಆ ಭಾಗದಲ್ಲಿ ಮಳೆಯ ನೀರು ಬಿದ್ದಿರುವಂಥ ಕಾರಣವಾಗಿ ಮಣ್ಣು ಬಹಳಷ್ಟು ಸಡಿಲಗೊಂಡು ಇದ್ದಂಥ ಮಣ್ಣು ಕೆಳಭಾಗದಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಂಥ ಕಾರ್ಮಿಕರ ಮೇಲೆ ಬಿದ್ದು ಈಗಾಗಲೇ ಓರ್ವ ಬಚಾವಾಗಿರುವಂಥದ್ದು. ದಿನೇಶ್, ವಾಪಸ್ ಬರ್ತೀವಿ, ಹಾಗೆ ಸಂಪರ್ಕದಲ್ಲಿ ಇರಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರೆಸ್ಕ್ಯೂ ಆಪರೇಷನ್ಗೆ ಮಳೆ ಅಡ್ಡಿ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ದಿನೇಶ್ ಅಲ್ಲಿನ ವಾಸ್ತವ ಪರಿಸ್ಥಿತಿ ತೋರಿಸ್ತಾ ಇದ್ರು. ಮಳೆಯಲ್ಲೇ ನಿಂತ್ಕೊಂಡು ರಿಪೋರ್ಟಿಂಗ್ ಮಾಡ್ತಾ ಇದ್ರು. ಎಷ್ಟು ಜೋರಾಗಿ ಬರ್ತಾ ಇದೆ ಅಂದ್ರೆ ಮಳೆ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ನಿಧಾನ ಗತಿಯಲ್ಲಿ ಸಾಗಬೇಕಾಗಿದೆ ಆಪರೇಷನ್, ರೆಸ್ಕ್ಯೂ ಆಪರೇಷನ್. ಅಂಥ ಪರಿಸ್ಥಿತಿ, ನಿರಂತರ ಮಳೆ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ನೋಡ್ತಾ ಇದ್ವಿ ದೃಶ್ಯದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ನಮ್ಮ ಪ್ರತಿನಿಧಿ ದಿನೇಶ್ ಹೇಳೋ ಪ್ರಕಾರ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿರಲಿಲ್ಲ. ಮಂಗಳೂರು ಭಾಗದಲ್ಲಿ ಧಾರಾಕಾರ ಮಳೆಯಿಂದ ಗುಡ್ಡ ಕುಸಿತ ಆಗೋದು, ಮಣ್ಣು ಕುಸಿತ ಆಗೋದು, ಕಟ್ಟಡಗಳ ಕುಸಿತ ಆಗೋದು ಸಹಜ. ಹಾಗಾಗಿ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಕಾಮಗಾರಿ ಆಗುವಂತಹ ಸಂದರ್ಭದಲ್ಲಿ. ಬಟ್ ಯಾವುದನ್ನ ಕೂಡ ಆ ಕಟ್ಟಡದ ಮಾಲೀಕ ತೆಗೆದುಕೊಂಡಿರಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ನಮ್ಮ ಪ್ರತಿನಿಧಿ ದಿನೇಶ್ ಹೇಳ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸ್ಪಾಟ್ ಅಲ್ಲೇ ಇದ್ದಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೀವು ಧಾರಾಕಾರ ಮಳೆಯಲ್ಲಿ ನಿಂತ್ಕೊಂಡು ಕೊಡೆ ಹಿಡ್ಕೊಂಡು ರಿಪೋರ್ಟಿಂಗ್ ಮಾಡ್ತಿದ್ದೀರಿ. ಅಲ್ಲಿಗೆ ಅರ್ಥ ಆಗ್ತಾ ಇದೆ ಕಾರ್ಯಾಚರಣೆಗೂ ಮೋಸ್ಟ್ಲಿ ಮಳೆ ಅಡ್ಡಿ ಆಗ್ತಾ ಇದೆ ಅಂತ. ಸೊ ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಸಿಬ್ಬಂದಿ?
ಹೌದು ಶ್ರುತಿ, ಅಂದರೆ ಆರಂಭದಲ್ಲಿ ಮಳೆ ಒಂದಷ್ಟು ಕಡಿಮೆ ಇತ್ತು, ಯಾವುದೇ ಮಳೆ ಇರಲಿಲ್ಲ, ಹೀಗಾಗಿ ವೇಗವಾಗಿ ಕಾರ್ಯಾಚರಣೆ ಆಗಿತ್ತು. ಅಂದರೆ ಓರ್ವ ಕಾರ್ಮಿಕನು ರಕ್ಷಣೆ ಮಾಡುವಲ್ಲಿ ವೇಗದ ಕಾರ್ಯಾಚರಣೆಗಳು ಕೂಡ ಆಗಿತ್ತು. ಆದರೆ ಈಗ ಮತ್ತೋರ್ವನ ಕಾರ್ಯಾಚರಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮಳೆ ಕೂಡ ಬಹಳಷ್ಟು ಜೋರಾಗಿರುವಂಥದ್ದು. ಮಂಗಳೂರು ಹೃದಯ ಭಾಗದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಬಹಳಷ್ಟು ಜೋರಾಗಿ ಮಳೆ ಆಗ್ತಿರುವಂಥದ್ದು. ಮಳೆಯ ಕಾರಣವಾಗಿ ಒಂದಷ್ಟು ಕಾರ್ಯಾಚರಣೆಗಳು ಕೂಡ ಬಹಳಷ್ಟು ಅಡ್ಡಿ ಆಗ್ತಿರುವಂಥದ್ದು. ಹೀಗಾಗಿ ಈ ಮಳೆಯ ಅಡ್ಡಿಯ ನಡುವೆಯೂ ಕೂಡ ಬಹಳಷ್ಟು ಕಷ್ಟಪಟ್ಟು ಅಗ್ನಿಶಾಮಕ ದಳದ ಆಗಿರ್ಬೋದು, SDRF ಪಡೆ ಆಗಿರ್ಬೋದು, ಜೊತೆಗೆ ಇಲ್ಲೇ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಂಥ ಸ್ಥಳೀಯ ಕಾರ್ಮಿಕರು ಎಲ್ಲರೂ ಕೂಡ ಏನು ಇನ್ನೋರ್ವನನ್ನು ಕೂಡ ಜೀವಂತವಾಗಿ ಹೊರತೆಗಬೇಕು ಅಂತ ಎಲ್ಲವ ಕಾರ್ಯಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಒಂದಷ್ಟು ಪ್ರಿಕಾಷನ್ ಅಂದರೆ ಮತ್ತಷ್ಟು ಕಾರ್ಯಾಚರಣೆಗೆ ಪೂರಕವಾದಂಥ ಅಗತ್ಯವಾದಂಥ ಕೆಲವೊಂದು ವಸ್ತುಗಳನ್ನು ಕೂಡ ತೆಗೆದುಕೊಂಡು ಕಾರ್ಯಾಚರಣೆ ಯಾವ ರೀತಿ ಆಗ್ತಾ ಇದೆ ಅಂತ ಹತ್ರ ಹೋಗಿ ತೋರಿಸಬಹುದಾ? ಯಾವ ರೀತಿ ರೆಸ್ಕ್ಯೂ ಆಪರೇಷನ್ ಆಗ್ತಾ ಇದೆ ಅಂತ ದಿನೇಶ್? ಶ್ರುತಿ, ಈಗಾಗಲೇ ಆ ಒಂದು ಕಾರ್ಯಾಚರಣೆ ಏನಾಗ್ತಿದೆ ಅಲ್ಲಿಗೆ ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಅಂದರೆ ಸುತ್ತಲೂ ಕೂಡ ಮಣ್ಣು ಏನೋ ಆ ಒಂದು ಕನ್ಸ್ಟ್ರಕ್ಷನ್ಗಾಗಿ ಏನೋ ಮಣ್ಣನ್ನು ಕೊರೆಯಲಾಗಿರುವಂಥದ್ದು. ಹಾಗಾಗಿ ಮೇಲ್ಭಾಗದ ಮಣ್ಣು ಏನಿದೆ ಈಗ ಸದ್ಯ ಒಂದು ಭಾಗದ ಮಣ್ಣು ಮಾತ್ರ ಕುಸಿದಿರುವಂಥದ್ದು. ಹೀಗಾಗಿ ಮತ್ತಷ್ಟು ಅಂದರೆ ಸುತ್ತಲಿನ ಮಣ್ಣು ಏನಿದೆ ಅದು ಕುಸಿಯುವಂಥ ಸಾಧ್ಯತೆ ಇದೆ. ಹೀಗಾಗಿ ಯಾರನ್ನು ಕೂಡ ಅಂದರೆ ಆರಂಭದಲ್ಲಿ ಒಂದಷ್ಟು ಈ ನಗರ ಭಾಗದ ಹೆಚ್ಚಿನವರು ಕೂಡ ಸುತ್ತಲೂ ನಿಂತಿದ್ರು, ಆದರೆ ಮಣ್ಣು ಕುಸಿತದ ಮುನ್ಸೂಚನೆ ಸಿಕ್ಕಿತ್ತು. ಅಂದರೆ ಕೆಲವು ಕಡೆ ಕುಸಿಯುವುದಕ್ಕೆ ಆರಂಭಿಸಿತ್ತು. ಹಾಗಾಗಿ ಯಾರನ್ನು ಕೂಡ ಅಂದರೆ ಆ ಒಂದು ಸುತ್ತಲೂ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಪೊಲೀಸರು ಎಲ್ಲರನ್ನು ಕೂಡ ಕಳುಹಿಸಿರುವಂಥದ್ದು. ಅಂದರೆ ಸುತ್ತಲೂ ನಿಂತ ಕಾರಣವಾಗಿ ಮತ್ತೆ ಬೇರೆ ಬೇರೆ ಭಾಗದಲ್ಲಿ ಸಪೋರ್ಟ್ ಮಾಡಬೇಕಾಗುತ್ತೆ. ರೆಸ್ಕ್ಯೂ ಆಪರೇಷನ್ ಆಗೋ ಹೊತ್ತಲ್ಲಿ ತೊಂದರೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಕೂಡ ದೂರ ನಿಂತ ಅಲ್ಲಿನ ಪರಿಸ್ಥಿತಿಯನ್ನು ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ದಿನೇಶ್. ನನ್ನ ಪ್ರಶ್ನೆ, ಅಟ್ಲೀಸ್ಟ್ ಈಗ ಇನ್ನೊಬ್ಬ ಕಾರ್ಮಿಕ ಸಿಲುಕಾಕಿಕೊಂಡಿದ್ದಾರೆ, ಎಲ್ಲಿದ್ದಾರ ಅವರ ಚಲನವಲನ, ಅಟ್ಲೀಸ್ಟ್ ಸಿಬ್ಬಂದಿಗೆ ಏನಾದರೂ ಆ ಬಗ್ಗೆ ಹಿಂಟ್ ಸಿಗ್ತಾ ಇದೆಯಂತ? ಹೌದು ಶ್ರುತಿ, ಓರ್ವ ಕಾರ್ಮಿಕ ಏನಿದ್ದಾನೆ ಆತನನ್ನು ಜೀವಂತವಾಗಿ ಹೊರತೆಗೆಯಲಾಗಿದೆ. ಸಾಕಷ್ಟು ಜನ ಒಂದು ಜೀವಂತವಾಗಿ ಹೊರತೆಗಲಿ ಅಂತ ಪ್ರಾರ್ಥಿಸಿದ್ರು ಕೂಡ. ಹಾಗಾಗಿ ಸಾಕಷ್ಟು ಜನರ ಪ್ರಾರ್ಥನೆ ಫಲವಾಗಿ ಓರ್ವ ಕಾರ್ಮಿಕನನ್ನು ಜೀವಂತವಾಗಿ ಹೊರತೆಗಿರುವಂಥದ್ದು. ಹೀಗಾಗಿ ಮತ್ತೋರ್ವ ಕಾರ್ಮಿಕನಿಗೂ ಕೂಡ ಈಗಾಗಲೇ ಬಹಳಷ್ಟು ಶೋಧ ಕಾರ್ಯ ನಡೀತಾ ಇರುವಂಥದ್ದು. ಆತ ಜೀವಂತವಾಗಿದ್ದಾನೆ, ಆತನ ಚಲನವಲನ ಗೊತ್ತಿದೆ ಅಂತ ಒಂದಷ್ಟು ಕಾರ್ಮಿಕರು ಕೂಡ ಹೇಳ್ತಾ ಇರುವಂಥದ್ದು. ಆರಂಭದಲ್ಲಿ ಕೂಡ ಹೇಳಿದ್ರು ಇಬ್ಬರು ಕಾರ್ಮಿಕರು ಕೂಡ ಸೇಫ್ ಆಗಿದ್ದಾರೆ ಅಂತ. ಹೀಗಾಗಿ ಓರ್ವ ಕಾರ್ಮಿಕರನ್ನು ಬಹಳ ವೇಗವಾಗಿ, ಅಂದರೆ ಆಗ ಮಳೆ ಇರಲಿಲ್ಲ, ಹಾಗಾಗಿ ಆತನನ್ನು ವೇಗವಾಗಿ ಹೊರತೆಗೆದಿರುವಂಥದ್ದು. ಸದ್ಯ ಮಳೆಯ ಪ್ರಮಾಣ ಬಹಳಷ್ಟು ಜೋರಾಗಿದೆ, ಜಡಿ ಮಳೆ ಬರ್ತಾ ಇದೆ. ಹೀಗಾಗಿ ಮಣ್ಣು ತೆರವು ಕಾರ್ಯಾಚರಣೆಗೆ ಕೂಡ ಒಂದಷ್ಟು ತೊಡಕುಗಳು ಕೂಡ ಉಂಟಾಗ್ತಿರುವಂಥದ್ದು. ಹೀಗಾಗಿ ಆ ಒಂದು ಗುಂಡಿ ಏನಿದೆ ಅಂದರೆ ಕೊರೆಯಲಾಗಿರುವಂಥ ಗುಂಡಿ ಅಲ್ಲಿಗೆ ಕ್ರೇನ್ ಮೂಲಕ ಸಣ್ಣ JCB ಅನ್ನು ಇಳಿಸಿ ಆ ಮೂಲಕವಾಗಿ ಕೊರೆಯುವಂಥ ಕಾರ್ಯಾಚರಣೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ನೀವೀಗ ದೃಶ್ಯದಲ್ಲಿ ನೋಡ್ಬೋದು 3-4 ಆಂಬ್ಯುಲೆನ್ಸ್ಗಳನ್ನು ಕೂಡ, ಅಂದರೆ ಆತನನ್ನು ಜೀವಂತವಾಗಿ ಹೊರತೆಗೆದಂಥ ಸಂದರ್ಭದಲ್ಲಿ ಕೂಡಲೇ ಅಂದರೆ ಅಲ್ಲಿ ಪ್ರಾರಂಭಿಕ ಚಿಕಿತ್ಸೆ ನೀಡಿ ನಂತರ ಆತನನ್ನು ವೇಗವಾಗಿ ಆಸ್ಪತ್ರೆಗೆ ಸಾಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಂಬ್ಯುಲೆನ್ಸ್ಗಳನ್ನು ಕೂಡ ರೆಡಿ ಮಾಡಿ ಇಟ್ಟುಕೊಂಡಿರುವಂಥದ್ದು. ಅಂದರೆ ಆತನನ್ನು ಹೊರತೆಗೆದಂಥ ಕೂಡಲೇ ಆತನನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಿಕ್ಕೆ ಪೂರಕವಾಗಿ ಆಂಬ್ಯುಲೆನ್ಸ್ಗಳನ್ನು ಕೂಡ ರೆಡಿ ಮಾಡಿ ಇಟ್ಟುಕೊಂಡಿರುವಂಥದ್ದು. ಮತ್ತು ಪ್ರಮುಖವಾಗಿ ಇಲ್ಲಿ ಈ ಭಾಗದ ರೋಡ್ ಏನಿದೆ, ಈ ಭಾಗದ ರೋಡನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿರುವಂಥದ್ದು. ಯಾಕಂದರೆ ಆತನನ್ನು ಹೊರತೆಗೆದಂಥ ಪಕ್ಷದಲ್ಲಿ ವೇಗವಾಗಿ ಆತನನ್ನು ಆಸ್ಪತ್ರೆಗೆ ಸಾಗಿಸಲು ಸಹಕಾರಿಯಾಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಒಂದು ಭಾಗದ ಮಾರ್ಗ ಏನಿದೆ ಇದನ್ನು ಫುಲ್ ಈಗಾಗಲೇ ಕ್ಲೋಸ್ ಮಾಡಿ ಆಂಬ್ಯುಲೆನ್ಸ್ಗಳನ್ನು ಇಟ್ಟಿರುವಂಥದ್ದು. ಅಂದರೆ ಹೊರತೆಗೆದಂಥ ಸಂದರ್ಭದಲ್ಲಿ ಆತನ ವೇಗವಾಗಿ ಆಸ್ಪತ್ರೆಗೆ ಸಾಗಿಸುವ ನಿಟ್ಟಿನ ಒಟ್ಟಿನಲ್ಲಿ ಮಣ್ಣು ಬಿದ್ದಿತ್ತು. ಆ ಬಳಿಕ ವೇಗದ ಕಾರ್ಯಾಚರಣೆಗಳು ಕೂಡ ಆಗ್ತಾ ಇತ್ತು. ಅಗ್ನಿಶಾಮಕ ದಳ ಆಗಿದ್ದು, SDRF ಪಡೆ ಆಗಿದ್ದು ವೇಗದ ಕಾರ್ಯಾಚರಣೆಯನ್ನು ಮಾಡಿ ಈಗ ಸದ್ಯ ಒಬ್ಬನನ್ನು ತೆಗೆದು ಮತ್ತೊಬ್ಬನನ್ನು ಸುರಕ್ಷಿತವಾಗಿ ತೆಗೆಯುವುದಕ್ಕೆ ಪೊಲೀಸರು ಎಲ್ಲ ಅಂದರೆ ಅಗ್ನಿಶಾಮಕ ದಳದವರು ಮತ್ತು SDRF ಪಡೆ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಮತ್ತು ಈ ಒಂದು ಕಾರ್ಮಿಕರು ಏನಿದ್ದಾರೆ ಅವರು ಇಲ್ಲಿನ ಸ್ಥಳೀಯ ಕಾರ್ಮಿಕರಲ್ಲ, ಬಿಹಾರ ಮೂಲದ ಕಾರ್ಮಿಕರು ಅಂತ ಹೇಳಕ್ಕೆ. ಅಂದರೆ ಇಲ್ಲಿ ಮಾಮೂಲಿಯಾಗಿ ಅಂದರೆ ಕಟ್ಟಡ ಕಾರ್ಮಿಕ ಒಂದು ನಿರ್ಮಾಣ ಕಾಮಗಾರಿ ಏನಿದೆ ಬಿಹಾರ ಮೂಲದವರು. ದಿನೇಶ್, ಈಗ ಸ್ಪಾಟ್ ಅಲ್ಲಿ ಇರೋದ್ರಿಂದ ಕೇಳ್ತಾ ಇದ್ದೀನಿ, ಯಾವ ರೀತಿ ಕಟ್ಟಡ ಇದು? ಕಾಂಪ್ಲೆಕ್ಸ್ ಏನಾದರೂ ನಿರ್ಮಾಣ ಮಾಡ್ತಾ ಇದ್ರಾ ಅಥವಾ ಮನೇನ? ಎಷ್ಟು ಅಂತಸ್ತಿನ ಕಟ್ಟಡ? ಯಾವಾಗ ಪ್ರಾರಂಭ ಆಗಿತ್ತು? ಯಾವ ಹಂತದಲ್ಲಿತ್ತು? ಶ್ರುತಿ, ಈ ಒಂದು ಕಟ್ಟಡದ ಬಗ್ಗೆ ಇನ್ನಷ್ಟೇ ಸಂಪೂರ್ಣ ಡೀಟೇಲ್ಸ್ ಲಭ್ಯ ಆಗಬೇಕಾಗಿದೆ. ಆದರೆ ಈ ಒಂದು ಕಟ್ಟಡ ಏನಿದೆ ಇದು ರೋಹನ್ ಕಾರ್ಪೊರೇಷನ್ ಅಂತ ಅಂದರೆ ಕಟ್ಟಡ ನಿರ್ಮಾಣವನ್ನು ವಹಿಸಿಕೊಳ್ಳುವಂಥ ಸಂಸ್ಥೆ ಏನಿದೆ ಅದಕ್ಕೆ ಸೇರಿದಂಥ ಕಟ್ಟಡ ಅಂತ ಹೇಳಲಾಗ್ತಿದೆ. ಮತ್ತು ಇದು ಅಪಾರ್ಟ್ಮೆಂಟು ಮತ್ತು ಕೆಳಗಡೆ ಏನಿದೆ ಇದು ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮೇಲ್ಗಡೆ ಅಪಾರ್ಟ್ಮೆಂಟ್, ಈ ರೀತಿಯಾದಂಥ ಕಟ್ಟಡ ಕಾಮಗಾರಿ ನಡೀತಾ ಇತ್ತು. ಮತ್ತು ಇದಕ್ಕೆ ಬೇಕಾದಂಥ ಪೂರ್ವ ಕೆಲಸ. ಓಕೆ.
ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಅವ್ರನ್ನ ಸಂಪರ್ಕ ಮಾಡ್ತೀವಿ. ಕಾರಣ ಸ್ಪಾಟಲ್ಲಿ ಇದ್ದಾರೆ ನಮ್ಮ ಪ್ರತಿನಿಧಿ ದಿನೇಶ್. ಮೊದಲು ಸುದ್ದಿ ಕೊಟ್ಟಿದ್ದು ನಾವು, ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ದಿನೇಶ್. ಅಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ರು. ಬಟ್ ಕಟ್ಟಡದ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು ಅಂತ. ಅಂದ್ರೆ ಈಗ ಕಾರ್ಯಾಚರಣೆ ಆಗ್ತಾ ಇದೆ, ಅಲ್ಲಿ ಸ್ಥಳಕ್ಕೆ ಯಾರನ್ನೂ ಕೂಡ ಬಿಡ್ತಾ ಇಲ್ಲ, ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡೇ ರಿಪೋರ್ಟಿಂಗ್ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಕಟ್ಟಡದ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ನೋಡಿ, ರಾಜ್ಯದಲ್ಲಿ ಈಗ ಡೆಂಗಿ ಆತಂಕ ಮನೆ ಮಾಡಿದೆ. ದಿನೇ ದಿನೇ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇರೋದು ಆತಂಕಕಾರಿ ವಿಚಾರ. ಹಾಗಾಗಿ ಡೆಂಗಿ ಲಕ್ಷಣಗಳು ಕಾಣಿಸ್ಕೊಂಡಾಗ ನೀವು ಆಸ್ಪತ್ರೆಗೆ ಹೋಗಿ, ಅಂದ್ರೆ ಜಿಲ್ಲಾಸ್ಪತ್ರೆಗಳು ಅಥವಾ ಖಾಸಗಿ ಆಸ್ಪತ್ರೆಗಳನ್ನ ಬಿಟ್ಟು ಸರ್ಕಾರಿ ಆಸ್ಪತ್ರೆಗಳಿಗೆ ಮುಖ ಮಾಡಿದ್ರೆ ಟೆಸ್ಟ್ ಮಾಡಿಸ್ಬೇಕ್ರಿ, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂದ್ರೆ ಎಷ್ಟು ಹಣ ಕೊಡಬೇಕು ಅನ್ನೋದು ಬಹುತೇಕರ ಪ್ರಶ್ನೆ. ಆರೋಗ್ಯ ಇಲಾಖೆ ಆಲ್ರೆಡಿ ದರ ನಿಗದಿ ಮಾಡಿತ್ತು. ಅದನ್ನ ಮೀರಿ ಸಿಬ್ಬಂದಿ ಯಾವ ರೀತಿ ವರ್ತನೆ ಮಾಡ್ತಿದ್ದಾರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಗಲು ದರೋಡೆ ಯಾವ ರೀತಿ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ರಿಪಬ್ಲಿಕನ್ ಈ ಬಗ್ಗೆ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ನಾಳೆ ಡೆಂಗಿ ಪರೀಕ್ಷೆಗೆ ಸರ್ಕಾರದಿಂದ ದರ ನಿಗದಿ ಆಗುತ್ತೆ ಅಂತ. ಹಾಗಾಗಿ ಇದು ರಿಪಬ್ಲಿಕನ್ದ ಬಿಗ್ ಇಂಪ್ಯಾಕ್ಟ್. ನಾಳೆ ಆರೋಗ್ಯ ಇಲಾಖೆ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಗಳಿಗೆ ದರ ಫಿಕ್ಸ್. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯೂಶಲಿ ಫ್ರೀ ಆಗಿರುತ್ತೆ, ಬಟ್ ಬಹುತೇಕ ಕಡೆ ದುಡ್ಡಿಸ್ಕೊಳ್ತಾರೆ, ಅಲ್ಲೂ ಕೂಡ ಅಂತ ಪರಿಸ್ಥಿತಿ ಇದೆ. ಖಾಸಗಿ ಆಸ್ಪತ್ರೆಯಲ್ಲಿ ಮನಸೋ ಇಚ್ಛೆ ದುಡ್ಡು ಹೇಳೋದು, ಆ ದುಡ್ಡನ್ನ ಪೀಕೋದು ಜನರಿಂದ. ಅವರ ಅನಾರೋಗ್ಯವನ್ನೇ ಬಹುತೇಕ ಖಾಸಗಿ ಆಸ್ಪತ್ರೆಗಳಲ್ಲಿ ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ರು. ಈ ಕುರಿತು ರಿಪಬ್ಲಿಕನ್ ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಅದು ಬೆಳಗ್ಗೆಯಿಂದಲೂ ಕೂಡ ಸ್ಟಿಂಗ್ ಆಪರೇಷನ್. ಅಂದ್ರೆ ನಾವು ಕೂಡ ರೋಗಿಗಳ ರೀತಿಯಲ್ಲಿ ಆಸ್ಪತ್ರೆಗೆ ವಿಸಿಟ್ ಮಾಡಿದಾಗ ನಮ್ಮ ಪ್ರತಿನಿಧಿ ಎನ್ಕ್ವೈರಿ ಮಾಡ್ತಾರೆ, ಎಷ್ಟು ಮೇಡಮ್ ಈ ಟೆಸ್ಟ್ಗೆ ಎಷ್ಟು ದರ ನಿಗದಿ ಆಗಿದೆ ಅಂತ. ಬಟ್ ಅವ್ರು ಹೇಳೋ ದುಡ್ಡು ನೋಡಿ, ಡಬಲ್ ಟ್ರಿಬಲ್ ದುಡ್ಡೆಲ್ಲ ಪೀಕ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಯಿತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ರಿಪಬ್ಲಿಕನ್ ಸ್ಟಿಂಗ್ ಆಪರೇಷನ್ ಮಾಡಿತ್ತು, ಕಾರಣ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋ ನಿಟ್ಟಿನಲ್ಲಿ ವರದಿ ಪ್ರಸಾರ ಮಾಡಿದ್ವಿ. ಅದರ ಬೆನ್ನಿಗೆ ಈಗ ನಾಳೆ ದರ ನಿಗದಿ ಆಗುತ್ತೆ ಸರ್ಕಾರದಿಂದ, ಆರೋಗ್ಯ ಇಲಾಖೆಯಿಂದಲೇ ಅಂತ ಹೇಳಲಾಗ್ತಾ ಇದೆ. ಮೋಸ್ಟ್ಲಿ ಇಂಪ್ಯಾಕ್ಟ್ ಅಂತ ಭಾವಿಸಬಹುದಾ? ಶ್ರುತಿ, ಇದು ಇಂಪ್ಯಾಕ್ಟ್ ಅಂತ ಭಾವಿಸಬಹುದು. ಯಾಕಂತ ಹೇಳಿದ್ರೆ ಪ್ರೈಸ್ ಕ್ಯಾಪ್ ಇಲ್ದಿರುವಂತಹ ಕಾರಣ ಖಾಸಗಿ ಆಸ್ಪತ್ರೆ ಹಾಗೂ ಲ್ಯಾಬೊರೇಟರಿಗಳಲ್ಲಿ ಮನ್ಸೋ ಇಚ್ಛೆ ಹಣವನ್ನ ಪಡೀಲಾಗ್ತಿದೆ. ಕೆಲವು ಕಡೆ 700 ರೂಪಾಯಿಗೆ ಡೆಂಗಿ ಟೆಸ್ಟ್ ಮಾಡಿದ್ರೆ, ಕೆಲವು